ಓಂ ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಈ ಸೃಷ್ಟಿ ಹೇಗಾಯಿತು, ಈ ವಿಶ್ವದ ನಿರ್ಮಾಣ ಹೇಗಾಯಿತು, ಇದರಲ್ಲಿ ಅನಂತ ಜೀವರಾಶಿಗಳು ಸಾವಕಾಶವಾಗಿ ಕಾಲಕ್ರಮದಲ್ಲಿ ಒಂದೊಂದಾಗಿ ವಿಕಾಸ ಹೊಂದುತ್ತಾ ಬಂದುವೆ ಅಥವಾ ಒಟ್ಟೊಟ್ಟಿಗೆ ಒಂದೇ ಸಲಕ್ಕೆ ಸೃಷ್ಟಿಯಾಗ್ತಾ ವ್ಯಕ್ತವಾದುವೆ ಅಂತನ್ನೋ ಈ ಪ್ರಶ್ನೆ ಇಂದು ನಿನ್ನೆದಲ್ಲ. ಈ ಪ್ರಶ್ನೆಗೆ ಅನೇಕರು ಅನೇಕ ಪ್ರಕಾರವಾಗಿ ಉತ್ತರ ಕೊಟ್ಟವರುಂಟು. ಡಾರ್ವಿನನ ವಿಕಾಸವಾದ ಬಹಳಷ್ಟು ಪ್ರಸಿದ್ಧವಾದ್ದು. ಆದ್ರಿಂದ ಈ ಸೃಷ್ಟಿಯ ವೈಚಿತ್ರ್ಯದ ವಿಚಾರವಾಗಿ ಪ್ರಶ್ನೆ ಕೇಳ್ತಾ ಬಂದವರು ಉಂಟು. ಆ ಪ್ರಶ್ನೆಗೆ ತಮ್ಮ ತಮ್ಮದೇ ಆದ ರೀತಿಯಲ್ಲಿ ಉತ್ತರ ಕೊಡುವ ಪ್ರಯತ್ನ ಮಾಡಿದವರು ಉಂಟು. ಬ್ರಹ್ಮಚಾರಿಗಳೊಬ್ಬರು ಅದೇ ಪ್ರಶ್ನೆಯನ್ನ ಶ್ರೀಮಾತೆಯವರ ಮುಂದಿಡ್ತಾರೆ. ಅಮ್ಮ, ಭಗವಂತ ಈ ಅಸಂಖ್ಯಾತ ಸಣ್ಣ ದೊಡ್ಡ ಜೀವಿಗಳನ್ನ ಒಂದೇ ಸಲಕ್ಕೆ ಏಕಕಾಲದಲ್ಲಿ ನಿರ್ಮಿಸಿದ್ನೋ ಅಥವಾ ಬೇರೆ ಬೇರೆ ಕಾಲಗಳಲ್ಲಿ ನಿರ್ಮಾಣ ಮಾಡಿದ್ನೋ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ನಿನ್ನ ಮಾತಿನ ಅಭಿಪ್ರಾಯ ಏನು? ಭಗವಂತ ಒಂದೊಂದಾಗಿ ಸೃಷ್ಟಿಸ್ತಾ ಬಂದ ಅಂತಲೇ? ಚಿತ್ರ ಬರೆಯುವವನು ಕಣ್ಣು, ಮೂಗು, ಮುಖ ಇವುಗಳನ್ನೆಲ್ಲ ತನ್ನ ಬಣ್ಣದ ಕುಂಚದಿಂದ ಒಂದೊಂದಾಗಿ ಬರಿತಾ ಹೋದ ಹಾಗೆ ಭಗವಂತ ಕೂಡ ಒಂದೊಂದಾಗಿ ಸೃಷ್ಟಿಸ್ತಾ ಬಂದ ಅಂತ ತಿಳಿದುಕೊಂಡಿಯಾ? ಅಥವಾ ಬೊಂಬೆ ತಯಾರಿಸುವವನು ಬೊಂಬೆಯ ಒಂದೊಂದೇ ಅಂಗವನ್ನ ತಯಾರಿಸಿಕೊಂಡು ಕೊನೆಗೆ ಎಲ್ಲವನ್ನೂ ಸೇರಿಸಿ ಬೊಂಬೆಯ ಆಕೃತಿಯಲ್ಲಿ ಜೋಡಿಸ್ತಾನಲ್ಲ, ಹಾಗೆ ಭಗವಂತನು ಕೂಡ ಒಂದೊಂದಾಗಿ ಸೃಷ್ಟಿಸಿ ಜೋಡಿಸಿದ ಅಂತ ತಿಳಿದುಕೊಂಡಿಯಾ? ಅಲ್ವೇ ಅಲ್ಲ. ಅದು ಹಾಗಲ್ಲ. ಭಗವಂತನಲ್ಲಿ ಅನಿರ್ವಚನೀಯವಾದ ಅದ್ಭುತ ಶಕ್ತಿ ಇದೆ. ಆತ ಸುಮ್ಮನೆ ಆಗಲಿ ಅಂದ್ರೆ ಸಾಕು, ಇವೆಲ್ಲವೂ ಒಮ್ಮೆಲೆ ವ್ಯಕ್ತವಾಗಿ ಬಿಡುತ್ತವೆ. ಆತ ಸುಮ್ಮನೆ ಬೇಡ ಅಂತಂದ್ರೆ ಸಾಕು, ಇವೆಲ್ಲ ತಕ್ಷಣ ಮಾಯವಾಗಿ ಬಿಡುತ್ತವೆ. ಈ ವಿಶ್ವದಲ್ಲಿ ಏನೇನು ವ್ಯಕ್ತವಾಗಿವೆಯೋ ಅವೆಲ್ಲ ಒಂದೇ ಸಲಕ್ಕೆ ವ್ಯಕ್ತವಾಗಿವೆ, ಒಂದೊಂದಾಗಿ ಅಲ್ಲ ಅಂತ ಹೇಳ್ತಾರೆ ಶ್ರೀಮಾತೆಯವರು. ನಿಜಕ್ಕೂ ಈ ಮಾತು ಇಂದಿನ ವಿಜ್ಞಾನಿಗಳ ಅಭಿಪ್ರಾಯಕ್ಕೆ ಒಂದು ದೊಡ್ಡ ಸವಾಲು. ವಿಜ್ಞಾನಿಗಳು ಈ ಜಗತ್ತಿನ ರಚನೆಯ ಬಗ್ಗೆ ಬೇರೆಯೇ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಅವರದ್ದು ವಿಕಾಸವಾದ. ಆದರೆ ಇಲ್ಲಿ ಶ್ರೀಮಾತೆಯವರು ಅತ್ಯಂತ ಸ್ಪಷ್ಟ ದನಿಯಲ್ಲಿ ಹೇಳ್ತಾ ಇದ್ದಾರೆ, ಇವೆಲ್ಲವೂ ಒಂದೊಂದಾಗಿ ವಿಕಾಸ ಹೊಂದುತ್ತಾ ಬಂದದ್ದಲ್ಲ, ಭಗವಂತನ ಅದ್ಭುತ ಶಕ್ತಿಯಿಂದ ಒಮ್ಮೆಲೆ ವ್ಯಕ್ತವಾದವುಗಳು ಅಂತ. ಆಗ ಆ ಬ್ರಹ್ಮಚಾರಿಗಳು ಅಲ್ಲೇ ಪಕ್ಕದಲ್ಲಿ ಹರಿದಾಡ್ತಾ ಇದ್ದಂತಹ ಒಂದು ಇರುವೆಯ ಸಾಲನ್ನ ಕಾಣ್ತಾರೆ. ಅದನ್ನ ಶ್ರೀಮಾತೆಯವರಿಗೆ ತೋರಿಸ್ತಾ ಹೇಳ್ತಾರೆ, ಅಮ್ಮ, ಹಾಗಾದ್ರೆ ಈ ಇರುವೆ ಮಾತ್ರ ಮನುಷ್ಯನಾಗದೆ ಕೇವಲ ಕೀಟವಾಗಿ ಹಿಂದೆ ಉಳಿದು ಬಿಟ್ಟಿದೆಯಲ್ಲ, ಇದು ಇನ್ನು ಮುಂದೆ ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ ಅದೆಷ್ಟೋ ಜನ್ಮಗಳು ದಾಟಬೇಕು ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಹೌದು, ಅದು ನಿಜ. ಯುಗ ಮುಗಿಯುವ ವೇಳೆಗೆ ಎಲ್ಲ ಜೀವಿಗಳು ನಿದ್ರೆಯಿಂದ ಎದ್ದ ಹಾಗೆ ಜಾಗೃತವಾಗಿ ಬಿಡುತ್ತವೆ ಅಂತ. ಇಲ್ಲಿ ಶ್ರೀಮಾತೆಯವರು ಪ್ರತಿಯೊಂದು ಜೀವಿಯು ತನ್ನ ಅಮೀಬ ಸ್ಥಿತಿಯನ್ನ ಕ್ರಮಿಸಿ ಹಲವಾರು ಜನ್ಮಗಳನ್ನು ದಾಟಿ ಮನುಷ್ಯ ಸ್ಥಿತಿಗೆ ಏರುವ ಈ ವಿಕಾಸ ಕ್ರಮವನ್ನ ಒಪ್ಪಿಕೊಳ್ತಾರೆ. ಈ ಎರಡು ಹೇಳಿಕೆಗಳಿಂದ ನಾವು ಏನ್ ತಿಳಿದುಕೊಳ್ಳಬಹುದಾಗಿದೆ ಅಂತಂದ್ರೆ, ಅಮೀಬದಿಂದ ಹಿಡಿದು ಮನುಷ್ಯನವರೆಗಿನ ಸಕಲ ಜೀವಿಗಳು ಭಗವಂತನ ಶಕ್ತಿಯಿಂದ ಏಕಕಾಲದಲ್ಲಿ ಸೃಷ್ಟಿಯಾದದ್ದು ನಿಜ. ಹಾಗೂ ಕೀಟ ರೂಪದಿಂದಿರತಕ್ಕಂತಹ ಜೀವಿ ಹಲವಾರು ಜನ್ಮಗಳಲ್ಲಿ ಮನುಷ್ಯ ಸ್ಥಿತಿಗೆ ಏರುವುದು ನಿಜ ಅಂತ. ಆದರೆ ಇಲ್ಲಿನ ಸ್ವಾರಸ್ಯ ಏನು ಅಂತಂದ್ರೆ, ಸೃಷ್ಟಿಯ ಆದಿಯಲ್ಲಿ ಮಾನವ ವರ್ಗ ಇರಲಿಲ್ಲ, ಕೀಟ ವರ್ಗವೇ ವಿಕಾಸ ಹೊಂದುತ್ತಾ ಮಾನವ ವರ್ಗದ ಆವಿರ್ಭಾವವಾಯಿತು ಅಂತನ್ನೋ ಈ ವಿಚಾರವನ್ನ ಶ್ರೀಮಾತೆಯವರು ಒಪ್ಪಿಕೊಳ್ಳೋದಿಲ್ಲ. ಅವರ ಹೇಳಿಕೆಯ ಪ್ರಕಾರ
ಸೃಷ್ಟಿಯ ಆದಿಯಿಂದಲೇ ಕೀಟದಿಂದ ಹಿಡಿದು ಮನುಷ್ಯನವರೆಗೆ ಪ್ರತಿಯೊಂದು ಜಲಚರ, ನೆಲಚರ, ಖೇಚರ, ಪ್ರಾಣಿ, ಪಕ್ಷಿ, ಮಾನವ ವರ್ಗಗಳು ಏಕಕಾಲದಲ್ಲೇ ಆವಿರ್ಭಾವಗೊಂಡುವು ಅಂತ. ಒಮ್ಮೆ ಬ್ರಹ್ಮಚಾರಿಗಳೊಬ್ರು ಶ್ರೀಮಾತೆಯವರ ಹತ್ರ ಹೇಳ್ತಾರೆ, ಅಮ್ಮ, ಶ್ರೀ ಚೈತನ್ಯ ಒಂದು ದಿನ ನಾರಾಯಣಿ ಅಂತನೋ 4 ವರ್ಷದ ಹುಡುಗಿಗೆ ಆಶೀರ್ವಾದ ಮಾಡ್ತಾ ಹೇಳ್ತಾನೆ, ಮಗು, ನಿನಗೆ ಕೃಷ್ಣ ಭಕ್ತಿ ಲಭಿಸಲಿ ಅಂತ. ಹೀಗೆ ಹೇಳಿದ್ದೇ ತಡ ಆ ಮಗು 4 ವರ್ಷ ಪ್ರಾಯದ ನಾರಾಯಣಿ ಹೇ ಕೃಷ್ಣ, ಹೇ ಕೃಷ್ಣ ಅಂತ ಹೀಗೆ ಹೇಳ್ತಾ ನೆಲದ ಮೇಲೆ ಉರುಳಾಡೋದಕ್ಕೆ ಶುರು ಮಾಡಿದ್ಲು. ಶ್ರೀ ಚೈತನ್ಯನ ಮಾತಿನಲ್ಲಿ ಅಂಥ ಮಂತ್ರಶಕ್ತಿ. ನಾರದನ ಸಂಬಂಧವಾಗಿಯೂ ಇದೇ ಕಥೆಯನ್ನ ಕೇಳಿದ್ದೇವೆ. ಆತ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ ಬಳಿಕ ಒಂದು ಸಲ ಅವನಿಗೆ ಒಂದು ಇರುವೆಯನ್ನು ಕಂಡು ಕನಿಕರ ಹುಟ್ಟಿತು. ಆತ ತನ್ನಷ್ಟಕ್ಕೆ ಯೋಚಿಸ್ತಾನೆ, ನಾನು ಅನೇಕ ಮನುಷ್ಯ ಜನ್ಮಗಳನ್ನು ಎತ್ತಿ ದೀರ್ಘಕಾಲ ತಪಸ್ಸು ಮಾಡಿ ಅದರ ಫಲವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡೆ, ಸಿದ್ಧನಾದೆ. ಆದರೆ ಈ ಬಡ ಇರುವೆ ಕೇವಲ ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ ಎಷ್ಟು ಕಾಲ ಕಾಯಬೇಕೋ ಅಂತ ಹೀಗೆ ನಾರದ ಮಹರ್ಷಿಗಳು ಯೋಚಿಸ್ತಾ ಅತ್ಯಂತ ಅನುಕಂಪೆಯಿಂದ ಆ ಇರುವೆಯನ್ನ ಆಶೀರ್ವದಿಸ್ತಾರೆ, ಮುಕ್ತನಾಗು ಅಂತ. ಮಹರ್ಷಿಗಳ ಮಾತಿನ ಮಂತ್ರಶಕ್ತಿಯ ಪರಿಣಾಮವಾಗಿ ತಕ್ಷಣ ಆ ಇರುವೆ ಒಂದೊಂದಾಗಿ ಹಲವಾರು ಪಕ್ಷಿಗಳ ಜನ್ಮ ತಾಳಿತು. ಬಳಿಕ ಒಂದೊಂದಾಗಿ ಹಲವಾರು ಪ್ರಾಣಿಗಳ ಜನ್ಮ ತಾಳಿತು. ಬಳಿಕ ಕ್ರಮೇಣ ಕೊನೆಯದಾಗಿ ಮನುಷ್ಯ ಜನ್ಮಕ್ಕೆ ಬಂತು. ಹಾಗೆಯೇ ಹಲವಾರು ಸಲ ಮನುಷ್ಯ ಜನ್ಮ ಎತ್ತಿತು. ಬೇರೆ ಬೇರೆ ಮನುಷ್ಯ ಜನ್ಮಗಳಲ್ಲಿ ಬೇರೆ ಬೇರೆ ಬಗೆಯ ಸುಖ ದುಃಖಾದಿಗಳ ಅನುಭವ ಮಾಡಿಕೊಂಡಿತು. ಬಳಿಕ ಮೆಟ್ಟಿಲು ಮೆಟ್ಟಿಲಾಗಿ ಆಧ್ಯಾತ್ಮಿಕ ಸಾಧನೆ ಮಾಡಿತು, ಭಗವಂತನ ಪೂಜೆ ಮಾಡಿತು, ಸಾಧನೆಯಲ್ಲಿ ಯಶಸ್ವಿಯಾಗಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿತು, ಸಿದ್ಧಿ ಪಡೆಯಿತು. ಈ ಇರುವೆ ಇಷ್ಟು ಜನ್ಮಗಳನ್ನ ಎತ್ತಿ ಸಾಧನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಎಲ್ಲ ವಿವರಗಳು ನಾರದರು ಕಣ್ಣು ಮುಚ್ಚಿ ಕಣ್ಣು ತೆರೆಯದ್ರೊಳಗೆ ನಡೆದೋಯಿತು. ಆದ್ರಿಂದ ಮಹಾಪುರುಷರ ಕೃಪಾ ಮಾತ್ರದಿಂದ ಜೀವಿ ತಕ್ಷಣ ಮುಕ್ತವಾಗಿ ಬಿಡಬಲ್ಲದು ಬೇಕಾದ್ರೆ ಅಂತ ಬ್ರಹ್ಮಚಾರಿಗಳು ಹೇಳಿದಾಗ ಶ್ರೀಮಾತೆಯವರು ಅದನ್ನ ಅನುಮೋದಿಸ್ತಾ ಹೇಳ್ತಾರೆ, ಹೌದು, ಅದು ನಿಜ ಅಂತ. ಆದ್ರೆ ಅದರ ಜೊತೆಯಲ್ಲೇ ಇನ್ನೊಂದು ಮಾತನ್ನ ಸೇರಿಸ್ತಾರೆ. ನೋಡು, ಯಾವ ಅವರ ತಪಶಕ್ತಿಯನ್ನ ಹಲವಾರು ಜೀವಿಗಳ ಉದ್ಧಾರಕ್ಕಾಗಿ ಉಪಯೋಗಿಸಬಹುದಾಗಿತ್ತೋ ಅದು ಕೇವಲ ಒಂದು ಜೀವಿಯ ಉದ್ಧಾರಕ್ಕೆ ಖರ್ಚಾಗಿ ಹೋಗುವಂತಾಗಿಬಿಡ್ತು. ಮಹಾಪುರುಷರು ಈ ಬಗೆಯಿಂದ ಜೀವಿಯ ಉದ್ಧಾರ ಮಾಡ ಹೊರಟಾಗ ಅವರ ತಪಶಕ್ತಿ ಕ್ಷೀಣವಾಗಿ ಮುಗಿದು ಹೋಗಿಬಿಡುತ್ತದೆ ಅಂತ. ಒಮ್ಮೆ ಬ್ರಹ್ಮಚಾರಿಗಳೊಬ್ಬರು ಕೇಳ್ತಾರೆ, ಅಮ್ಮ, ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು, ಈಶ್ವರ ಕೋಟಿಗಳಾದವರು ನಿರ್ವಾಣ ಹೊಂದಿದ ಮೇಲೂ ಕೂಡ ಪುನಃ ಈ ಜಗತ್ತಿನಲ್ಲಿ ಜನ್ಮ ವ್ಯಕ್ತಿ ಬರಬಲ್ಲರು, ಆದರೆ ಉಳಿದವರಿಂದ ಅದೆಲ್ಲ ಸಾಧ್ಯವಿಲ್ಲ ಅಂತ. ಇದರ ಅರ್ಥವೇನಮ್ಮ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಈಶ್ವರ ಕೋಟಿಯಾದವರು ತಮ್ಮ ಮನಸ್ಸನ್ನ ಎಳೆದು ತಂದು ಮತ್ತೆ ಈ ವ್ಯಾವಹಾರಿಕ ಜಗತ್ತಿನಲ್ಲಿ ಇಡಬಲ್ಲರು ಅಂತ. ಆಗ ಬ್ರಹ್ಮಚಾರಿಗಳು ಕೇಳ್ತಾರೆ, ಈ ಮನಸ್ಸು ಭಗವಂತನಲ್ಲಿ ಲೀನವಾಗಿ ಹೋದ ಮೇಲೆ ಮತ್ತದನ್ನ ಬೇರ್ಪಡಿಸಿ ಈ ಪ್ರಪಂಚದ ಕಡೆಗೆ ತರೋದಕ್ಕೆ ಹೇಗೆ ಸಾಧ್ಯ? ಬಿಂದಿಗೆಯಲ್ಲಿ ಇರುವಂತಹ ನೀರನ್ನ ಸರೋವರದಲ್ಲಿ ಸುರಿದು ಆ ಸರೋವರದ ನೀರಿನ ಜೊತೆಗೆ ಸೇರಿಸಿದ ಮೇಲೆ ಅಲ್ಲಿಂದ ಪುನಃ ಆ ಬಿಂದಿಗೆಯ ನೀರನ್ನ ಬೇರ್ಪಡಿಸಿ ತರೋದಕ್ಕೆ ಸಾಧ್ಯವೇನೋ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಅದು ಎಲ್ಲರಿಂದಲೂ ಸಾಧ್ಯವಲ್ಲ, ಪರಮಹಂಸರಾದಂಥವರಿಂದ ಅದು ಸಾಧ್ಯ. ಹಾಲಿನಲ್ಲಿ ಸೇರಿಕೊಂಡಿರೋ ನೀರನ್ನ ಬೇರ್ಪಡಿಸಿ ಹಂಸ ಆ ಹಾಲನ್ನ ಮಾತ್ರ ಕುಡಿಯೋದಿಲ್ವೇ ಹಾಗೆ ಅಂತ. ಆಗ ಬ್ರಹ್ಮಚಾರಿಗಳು ಕೇಳ್ತಾರೆ, ಎಲ್ರೂ ಆಸೆಗಳಿಂದ ಬಿಡಿಸಿಕೊಳ್ಳಬಲ್ರೇ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಒಂದ್ ವೇಳೆ ಎಲ್ಲರೂ ಹಾಗೆ ಆಸೆಗಳಿಂದ ಬಿಡಿಸಿಕೊಂಡು ಬಿಟ್ರೆ ಈ ಪ್ರಪಂಚ ನಿಂತೇ ಹೋಗಿ ಬಿಡುತ್ತದೆ. ಎಲ್ಲರೂ ಈ ಆಸೆಗಳಿಂದ ಪಾರಾಗೋದಿಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದಲೇನೆ ಈ ಜಗತ್ತು ಇಷ್ಟೊಂದು ಸಲೀಸಾಗಿ ನಡೆದುಕೊಂಡು ಬರ್ತಾ ಇದೆ.
ಮನುಷ್ಯನ ಮನಸ್ಸಿನಲ್ಲಿ ಈ ಆಸೆಗಳಿರೋದ್ರಿಂದಲೇ ಮತ್ತೆ ಮತ್ತೆ ಬರ್ತಾ ಇದ್ದಾನೆ ಈ ಜಗತ್ತಿಗೆ ಅಂತ. ಬ್ರಹ್ಮಚಾರಿಗಳು ಕೇಳ್ತಾರೆ, ಈಗ ಒಂದು ವೇಳೆ ಒಬ್ಬ ಮನುಷ್ಯ ಗಂಗೆಯಲ್ಲಿ ತನ್ನ ಶರೀರವನ್ನ ವಿಸರ್ಜನೆ ಮಾಡಿಬಿಡ್ತಾನೆ ಅಂತಿಟ್ಕೊಳ್ಳೋಣ, ಆಗ ಅವನು ಮುಕ್ತನಾಗ್ತಾನೆಯೇ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ನೋಡು, ಈ ಮನಸ್ಸಿನಲ್ಲಿ ಆಸೆಯ ಲೇಷವೂ ಇಲ್ಲದಂತಾದಾಗ ಮಾತ್ರ ಅವನು ಮುಕ್ತನಾಗೋದಕ್ಕೆ ಸಾಧ್ಯ. ಹಾಗಲ್ಲದೆ ಹೋದ್ರೆ ಇನ್ಯಾವುದರಿಂದಲೂ ಏನೂ ಆಗೋದಿಲ್ಲ ಅಂತ. ಈಗ ಬ್ರಹ್ಮಚಾರಿಗಳು ಬೇರೊಂದು ಪ್ರಶ್ನೆ ಕೇಳ್ತಾರೆ, ಅಮ್ಮ, ಈ ಸೃಷ್ಟಿ ಬಹಳ ವಿಶಾಲವಾದ್ದು, ಅನಂತವಾದ್ದು. ಈಗ ದೂರದ ಒಂದು ಗ್ರಹದಲ್ಲಿ ಏನಾಗ್ತಾ ಇರಬಹುದು ಅಂತ ಯಾರು ಹೇಳಬಲ್ಲರು? ಆಕಾಶದಲ್ಲಿರೋ ಅಸಂಖ್ಯಾತ ಗ್ರಹ ನಕ್ಷತ್ರಗಳಲ್ಲಿ ಜೀವಿಗಳು ವಾಸವಾಗಿರಬಹುದೇ ಹೇಗೆ ಅಂತ ಯಾರು ಹೇಳಬಲ್ಲರು ಅಂತ. ಬ್ರಹ್ಮಚಾರಿಗಳು ಕೇಳಿದಂತ ಈ ಪ್ರಶ್ನೆ ತುಂಬಾ ಸ್ವಾರಸ್ಯವಾಗಿದೆ. ನಿಜಕ್ಕೂ ಇದು ಹಲವರ ಪ್ರಶ್ನೆ. ನಮ್ಮ ಭೂಮಿ ಅಂತ ಅನ್ನೋದು ಕೂಡ ಈ ಆಕಾಶದಲ್ಲಿ ತೇಲಾಡಿಕೊಂಡಿರುವಂತಹ ಒಂದು ಗ್ರಹ. ಈ ಭೂಮಿ ಅಂತ ಅನ್ನೋ ಗ್ರಹದಲ್ಲಿ ಎಷ್ಟೊಂದು ಬಗೆಯ ಜೀವಕೋಟಿಗಳೆಲ್ಲ ಇವೆ, ಎಷ್ಟೊಂದು ಬಗೆಯ ಮಾನವ ಜೀವಿಗಳೆಲ್ಲ ಇದ್ದಾರೆ. ಈಗ ಇದೇ ಭೂಗ್ರಹದ ತರ ಹಲವಾರು ಗ್ರಹಗಳಿವೆ ಆಕಾಶದಲ್ಲಿ, ಕೋಟಿಗಟ್ಟಲೆ ನಕ್ಷತ್ರಗಳಿವೆ ಆಕಾಶದಲ್ಲಿ. ಇಷ್ಟೊಂದು ಗ್ರಹ ನಕ್ಷತ್ರಗಳಿರೋವಾಗ ಅವುಗಳಲ್ಲಿ ಒಂದೇ ಒಂದು ಗ್ರಹವಾದರೂ ಪ್ರಾಣಿವಾಸದಿಂದ ಕೂಡಿರ್ಲಿಕ್ಕಿಲ್ವೇ ಅಂತನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಬ್ರಹ್ಮಚಾರಿಗಳು. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಈ ಮಾಯಾ ರಾಜ್ಯದ ವಿಷಯದಲ್ಲಿ ವಿವರವಾಗಿ ಎಲ್ಲವನ್ನೂ ತಿಳಿದಿರೋದಕ್ಕೆ ಕೇವಲ ಭಗವಂತನಿಂದ ಮಾತ್ರ ಸಾಧ್ಯ. ಬಹುಶಃ ಇತರ ಗ್ರಹ ನಕ್ಷತ್ರಗಳಲ್ಲಿ ಜೀವಿಗಳಿಲ್ಲ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಇಲ್ಲಿ ಶ್ರೀಮಾತೆಯವರ ಹೇಳಿಕೆಯ ಸ್ವಾರಸ್ಯವನ್ನ ನಾವು ಗಮನಿಸಬೇಕು. ಈ ಮಾಯಾ ರಾಜ್ಯದ ವಿಷಯದಲ್ಲಿ ಸರ್ವಜ್ಞನಾಗಿರೋದಕ್ಕೆ ಭಗವಂತನಿಂದ ಮಾತ್ರ ಸಾಧ್ಯ ಅಂತ ಹೀಗೆ ಹೇಳಿ ಅವರು ಸುಮ್ಮನಿರಬಹುದಾಗಿತ್ತು. ಆದರೆ ತಾವಾಗಿಯೇ ಆ ಕುರಿತಾಗಿ ತಮ್ಮ ಅಭಿಪ್ರಾಯ ಕೊಡ್ತಾ ಇದ್ದಾರೆ, ಬಹುಶಃ ಇತರ ಗ್ರಹ ನಕ್ಷತ್ರಗಳಲ್ಲಿ ಜೀವಿಗಳಿಲ್ಲ ಅಂತ. ಶ್ರೀಮಾತೆಯವರು ಇದನ್ನು ಹೇಳಿದಾಗ ಆಗಿನ್ನೂ ಕ್ಷಿಪಣಿಗಳು ಇರಲಿಲ್ಲ, ಆಕಾಶಯಾನ, ಚಂದ್ರಗ್ರಹ ಪ್ರಯಾಣ, ಇತರ ಗ್ರಹ ಪರಿಶೋಧನಾ ಇವು ಯಾವುವೂ ಆಗಿರಲಿಲ್ಲ. ಆದ್ರೆ ಆಗಲೇ ಅವರು ಹೇಳಿದ್ದಾರೆ, ಬಹುಶಃ ಇತರ ಗ್ರಹ ನಕ್ಷತ್ರಗಳಲ್ಲಿ ಜೀವಿಗಳಿಲ್ಲ ಅಂತ. ಇಂದು ವಿಜ್ಞಾನಿಗಳು ಚಂದ್ರಗ್ರಹವನ್ನೇ ಮೆಟ್ಟಿ ಬಂದಿದ್ದಾರೆ. ಇತರ ಗ್ರಹಗಳನ್ನ ದೂರದಿಂದಲೇ ಸ್ಪಷ್ಟವಾಗಿ ಕಾಣಬಲ್ಲವರಾಗಿದ್ದಾರೆ. ಹೀಗೆ ಸಂಶೋಧನೆ ಪರಿಶೋಧನೆ ನಡೆಸಿ ಹೇಳ್ತಾ ಇದ್ದಾರೆ, ಬಹುಶಃ ಇತರ ಗ್ರಹ ನಕ್ಷತ್ರಗಳಲ್ಲಿ ಜೀವಿಗಳಿಲ್ಲ ಅಂತ. ಈಗ ಶ್ರೀಮಾತೆಯವರು ಹೇಳಿದಂತಹ ಬೇರೆ ಇತರ ಕೆಲವು ವಿಚಾರಗಳನ್ನ ನೋಡೋಣ. ಒಮ್ಮೆ ಒಬ್ಬ ಯುವಕ ಗೃಹಸ್ಥ ಒಬ್ಬರು ಸನ್ಯಾಸಿಗಳ ಹತ್ರ ಅಗೌರವವಾಗಿ ಮಾತನಾಡ್ತಾರೆ. ಆ ಗೃಹಸ್ಥ ಹೀಗೆ ಮಾತನಾಡೋದಕ್ಕೆ ಕಾರಣವೇನು ಅಂತಂದ್ರೆ ಅತಿ ಸಲಿಗೆ. ಆ ಸನ್ಯಾಸಿಗಳು ಈ ಗೃಹಸ್ಥನು ಬಾಲ್ಯದಿಂದಲೂ ಪರಿಚಿತರು. ಈ ಅತಿ ಪರಿಚಯದಿಂದ ಅತಿ ಸಲಿಗೆ, ಅತಿ ಸಲಿಗೆಯಿಂದ ಅನಾದರ. ಆದ್ರಿಂದ ಆ ಯುವಕ ಗೃಹಸ್ಥ ತುಂಬಾ ಅನಾದರದಿಂದ ಮಾತನಾಡ್ತಾನೆ ಈ ಸನ್ಯಾಸಿಗಳ ಹತ್ರ. ಇದನ್ನ ಗಮನಿಸಿದ ಶ್ರೀಮಾತೆಯವರು ಆ ಯುವಕ ಭಕ್ತನ ಹತ್ತಿರ ಹೇಳ್ತಾರೆ, ನೋಡು, ಶ್ರೀರಾಮಕೃಷ್ಣರು ನಿನ್ನ ಮೇಲೆ ವಿಶೇಷ ಕರುಣೆ ಇಟ್ಟಿದ್ದಾರೆ. ಆದ್ದರಿಂದಲೇ ನೀನು ಇವನ ಜೊತೆಯಲ್ಲಿ ಬಾಲ್ಯದಿಂದಲೂ ಸಲಿಗೆಯಿಂದ ಇರೋದಕ್ಕೆ ಸಾಧ್ಯವಾಯಿತು. ಹೇಗಾದ್ರೂ ಇರಲಿ, ನೀನು ಈ 3 ವಿಷಯಗಳನ್ನ ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಂಡು ಅವನ್ನ ನಿನ್ನ ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬರೋದಕ್ಕೆ ಪ್ರಯತ್ನ ಪಡು. ಈ 3 ವಿಷಯಗಳಲ್ಲಿ ನೀನು ಹುಷಾರಾಗಿರಬೇಕು. ಮೊದಲನೇದಾಗಿ, ನದಿಯ ದಡದಲ್ಲಿ ಕಟ್ಟಿಕೊಂಡಿರೋ ಮನೆಯ ವಿಷಯದಲ್ಲಿ ಹುಷಾರಾಗಿರಬೇಕು. ಯಾಕೆಂದ್ರೆ ನದಿಯಲ್ಲಿ ಯಾವಾಗ ಪ್ರವಾಹ ಏರಿ ಬಂದು ಮನೆಯನ್ನ ಕೊಚ್ಚಿಕೊಂಡು ಹೋಗಿ ಬಿಡ್ತದೋ ಹೇಳೋದಕ್ಕಿಲ್ಲ. ಎರಡನೇದಾಗಿ, ಸರ್ಪ. ಈ ಸರ್ಪದ ವಿಷಯದಲ್ಲಿ ನೀನು ಬಹಳ ಹುಷಾರಾಗಿರಬೇಕು. ಯಾಕೆ ಅಂದ್ರೆ ಅದು ಯಾವಾಗ ಹೆಡೆ ಎತ್ತಿ ಬಂದು ನಿನ್ನನ್ನ ಕಚ್ಚಿ ಬಿಡ್ತದೋ ಊಹಿಸೋದು ಕಷ್ಟ. ಇನ್ನು ಮೂರನೇದಾಗಿ, ಸಾಧುವಿನ ಒಂದೇ ಒಂದು ಮಾತು
ಒಂದೇ ಒಂದು ಆಲೋಚನೆ ಗೃಹಸ್ಥನಿಗೆ ಗಂಡಾಂತರ ತಂದಿಡಬಹುದು. ಆದ್ರಿಂದ ಸಾಧುವನ್ನ ಕಂಡಾಗಲೆಲ್ಲ ನೀನು ಗೌರವದಿಂದ ವರ್ತಿಸಬೇಕು. ಅವನ ಜೊತೆಯಲ್ಲಿ ಬೇಜವಾಬ್ದಾರಿಯಾಗಿ ಮಾತಾಡಿ ಅವನಿಗೆ ಅನಾದರ ತೋರಬಾರದು ಅಂತ ಹೇಳಿಕೊಡ್ತಾರೆ ಶ್ರೀಮಾತೆಯವರು. ಆ ಯುವಕ ಭಕ್ತ ಶ್ರೀಮಾತೆಯವರ ಈ ವಿವೇಕವಾಣಿಯನ್ನ ತನ್ನ ಜೀವನದುದ್ದಕ್ಕೂ ಪರಿಪಾಲಿಸಿಕೊಂಡು ಬಂದ. ಶ್ರೀಮಾತೆಯವರು ಒಮ್ಮೆ ಒಬ್ಬಳು ಸ್ತ್ರೀ ಭಕ್ತಿಗೆ ಮಂತ್ರದೀಕ್ಷೆ ಕೊಡ್ತಾರೆ. ಆಕೆಯ ಗಂಡ ಆಗ್ತಾನೆ ತೀರಿ ಹೋಗಿದ್ದ. ಅವಳ ದುಃಖ ಇನ್ನೂ ಕಡಿಮೆಯಾಗಿರಲಿಲ್ಲ. ಈ ಸಂದರ್ಭದಲ್ಲಿ ಮಂತ್ರದೀಕ್ಷೆ ಕೊಟ್ಟು ಶ್ರೀಮಾತೆಯವರು ಅವಳಿಗೆ ಹೇಳ್ತಾರೆ, ನೋಡಮ್ಮ, ನಾನು ಆಗ್ತಾನೆ ಗಂಡನನ್ನ ಕಳೆದುಕೊಂಡ ಸ್ತ್ರೀಯರಿಗೆ ಮಂತ್ರದೀಕ್ಷೆ ಕೊಡೋದಿಲ್ಲ. ಆದರೆ ನಿನ್ನಲ್ಲಿ ಆಧ್ಯಾತ್ಮಿಕ ಸಂಸ್ಕಾರ ಚೆನ್ನಾಗಿರೋದ್ರಿಂದ ನಿನ್ನ ವಿಷಯದಲ್ಲಿ ಆ ನಿಯಮವನ್ನ ಸ್ವಲ್ಪ ಬದಿಗೊತ್ತಿದ್ದೇನೆ. ನೋಡು, ನಾನು ಪಶ್ಚಾತ್ತಾಪ ಪಡೋ ಹಾಗೆ ಆಗದಂತೆ ನೋಡ್ಕೋ. ಶಿಷ್ಯ ಮಾಡಿದ ಪಾಪಕ್ಕೆ ಗುರು ಯಾತನೆ ಅನುಭವಿಸಬೇಕಾಗುತ್ತದೆ. ಯಾವಾಗಲೂ ನಿಯಮದಿಂದ ಜಪ ಮಾಡು ಅಂತ. ಶ್ರೀಮಾತೆಯವರು ಇಲ್ಲಿ ಎರಡು ಮುಖ್ಯ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಒಂದನೇದಾಗಿ, ಅವರು ಆಗತಾನೆ ಗಂಡನನ್ನ ಕಳೆದುಕೊಂಡವರಿಗೆ ಮಂತ್ರದೀಕ್ಷೆ ಕೊಡೋದಿಲ್ಲ. ಯಾಕಿರಬಹುದು ಅಂತ ಕೇಳಿದ್ರೆ, ಮೊದಲನೇದಾಗಿ ಆ ವಿಧವೆಯ ಮನಸ್ಸಿನಲ್ಲಿ ದುಃಖದ ನದೀ ಪ್ರವಾಹ ಇನ್ನೂ ಹರಿತಾ ಇರೋದ್ರಿಂದ ಈ ಮಂತ್ರವೆಲ್ಲ ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗೋದಕ್ಕೆ ಸಾಧ್ಯವಿದೆ. ಅಲ್ಲದೆ ಆ ದುಃಖದ ಕಾಲದಲ್ಲಿ ಮಂತ್ರದೀಕ್ಷೆ ತೆಗೆದುಕೊಂಡ್ರೂ ದುಃಖದ ಆವೇಗ ಕಡಿಮೆಯಾದಾಗ ಅವಳ ಮನಸ್ಸು ಮತ್ತೆ ಅವ್ಯಕ್ತ ಭೋಗದ ಕಡೆಗೆ ಹರಿದು ಜಪದ ರುಚಿಯನ್ನ ಕಳೆದುಕೊಳ್ಳಬಹುದು. ಆದ್ರಿಂದ ಜಪ ಮಾಡೋದನ್ನ ಬಿಟ್ಟೇ ಬಿಡಬಹುದು. ಆದ್ರಿಂದಲೇ ಶ್ರೀಮಾತೆಯವರು ಅವಳಿಗೆ ಹೇಳ್ತಾರೆ, ನೋಡು, ನಿನಗೆ ಮಂತ್ರದೀಕ್ಷೆ ಕೊಟ್ಟು ನಾನು ಪಶ್ಚಾತ್ತಾಪ ಪಡೋ ಹಾಗೆ ಆಗದಂತೆ ನೋಡ್ಕೋ ಅಂತ. ಹಾಗೇನೇನೆ ಇನ್ನೊಂದು ವಿಷಯ ಹೇಳ್ತಾರೆ, ನೋಡು, ಶಿಷ್ಯ ಮಾಡಿದ ಪಾಪಕ್ಕೆ ಗುರು ಯಾತನೆ ಅನುಭವಿಸಬೇಕಾಗುತ್ತದೆ. ಯಾವಾಗಲೂ ನಿಯಮದಿಂದ ಜಪ ಮಾಡು ಅಂತ. ಇನ್ನೊಮ್ಮೆ ಒಬ್ಬಳು ಗೃಹಸ್ಥ ಭಕ್ತೆ ತನ್ನ ಗಂಡನ ಮನೆಗೆ ಹೊರಟಿದ್ದಾಳೆ. ಶ್ರೀಮಾತೆಯವರು ಆಕೆಗೆ ಒಂದು ತುಣುಕು ಬುದ್ಧಿ ಮಾತನ್ನು ಹೇಳ್ತಾರೆ. ನೋಡಮ್ಮ, ಯಾರ ಹತ್ತಿರವೂ ಸಲಿಗೆಯಿಂದಿರಬೇಡ. ಮದುವೆ ಮುಂಜಿ ಮುಂತಾದವುಗಳಿಗೆ ಹೋದರೂ ಕೂಡ ನೀನಲ್ಲಿ ತುಂಬಾ ಓಡಾಡಬೇಡ. ನೀನು ನಿನ್ನ ಮನಸ್ಸಿಗೆ ಹೇಳಿಕೊ, ಓ ಮನಸ್ಸೇ, ನೀನು ಯಾವಾಗಲೂ ನಿನ್ನೊಳಗೆಯೇ ಇರು. ಬೇರೆಯವರ ವಿಚಾರದಲ್ಲಿ ಅತಿ ಕುತೂಹಲ ತಾಳಬೇಡ ಅಂತ. ಹಾಗೇನೇನೆ ಕ್ರಮೇಣ ಜಪಧ್ಯಾನದ ಸಮಯವನ್ನ ಹೆಚ್ಚಿಸಿಕೊಂಡು ಬಾ. ಶ್ರೀರಾಮಕೃಷ್ಣರ ಬೋಧನೆಯ ಪುಸ್ತಕವನ್ನ ಓದುತ್ತಾ ಇರು ಅಂತ. ಇಲ್ಲಿ ಶ್ರೀಮಾತೆಯವರು ಗಂಡನ ಮನೆಗೆ ಹೊರಟಿರುವ ಗೃಹಿಣಿಗೆ ಹೇಳಿದಂತಹ ಬುದ್ಧಿ ಮಾತು ತುಂಬಾ ಗಮನಾರ್ಹವಾಗಿದೆ. ಈ ಬುದ್ಧಿ ಮಾತಿನ ಒಂದೊಂದು ವಾಕ್ಯವನ್ನು ಚೆನ್ನಾಗಿ ಆಲೋಚಿಸಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಆಧ್ಯಾತ್ಮಿಕ ಜೀವನವನ್ನ ಯಶಸ್ವಿಯಾಗಿ ನಡೆಸೋದಕ್ಕೆ ಸಾಧ್ಯ. ನಿಜಕ್ಕೂ ಈ ಬುದ್ಧಿ ಮಾತು ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾದಂತಹ ಬೋಧನೆಯ ಸಾರ ಅಂತ ಹೇಳಬಹುದು. ಈಗ ಇಲ್ಲಿ ನಾವು ಮೊದಲನೇದಾಗಿ ನೋಡಬೇಕಾದಂತಹ ವಿಚಾರ ಯಾವುದು ಅಂತಂದ್ರೆ, ಶ್ರೀಮಾತೆಯವರು ಒಬ್ಬಳು ಗೃಹಸ್ಥೆಗೆ ಹೇಳ್ತಾ ಇದ್ದಾರೆ, ಯಾರ ಹತ್ತಿರವೂ ಸಲಿಗೆಯಿಂದಿರಬೇಡ ಅಂತ. ಮದುವೆ ಮುಂಜಿಗೆ ಹೋದ್ರೂ ಕೂಡ ಅಲ್ಲಿ ತುಂಬಾ ಓಡಾಡಿ ಭಾಗವಹಿಸಬೇಡ ಅಂತ. ಈ ಮಾತನ್ನ ಸಾಕ್ಷಾತ್ ಶ್ರೀಮಾತೆಯವರೇ ಹೇಳಿದರೂ ಕೂಡ ಇದು ಅನುಸರಿಸೋದಕ್ಕೆ ಸಾಧ್ಯವಾಗತಕ್ಕಂಥ ಮಾತೆ. ಗೃಹಸ್ಥರು ಅಂದ ಮೇಲೆ ಜನರೊಂದಿಗೆ ಸಲಿಗೆಯಿಂದ ಇರದೇ ಇರೋದಕ್ಕೆ ಸಾಧ್ಯವೇ? ಹೋಗ್ಲಿ, ಹೊರಗಡೆಯ ಜನರ ಹತ್ತಿರವಾದ್ರೂ ಎಷ್ಟು ಬೇಕೋ ಅಷ್ಟೇ ಇರಬಹುದು, ಇದ್ರಾಯ್ತು ಅಂತ ಅನ್ನೋಣ. ಆದ್ರೆ ಮನೆ ಮಂದಿಯೊಂದಿಗೆ ಸಲಿಗೆಯಿಂದಿರಬೇಡ ಅಂದ್ಬಿಟ್ರೆ ಅದು ಹೇಗೆ ಸಾಧ್ಯ? ಅಲ್ಲದೆ ಮದುವೆ ಮನೆ, ಮುಂಜಿಯ ಮನೆ ಅಂತಂದ್ರೆ ಸಂಭ್ರಮದ ಮನೆ. ಎಲ್ಲರೂ ಸಂಭ್ರಮದಿಂದ ಮಿರಿ ಜರಿ ಸೀರೆಗಳನ್ನ ಸರಪರ ಸದ್ದು ಮಾಡುತ್ತಾ ಬಗೆ ಬಗೆಯ ಆಭರಣಗಳ ಬೆಡಗನ್ನ ಎತ್ತೆತ್ತಿ ತೋರಿಸೋ ಹಾಗೆ ಓಡಾಡ್ತಾ ಎಲ್ಲರೂ ಸಂಭ್ರಮದಿಂದ ಇರುವಾಗ ನೀನ್ ಮಾತ್ರ ಜಾಸ್ತಿ ಓಡಾಡಬೇಡ, ತೆಪ್ಪಗಿರು
ಅಂತ ಹೇಳಿಬಿಟ್ರಿ ಅದು ಹೇಗೆ ಸಾಧ್ಯ ಅಂತ ಯಾರಾದ್ರೂ ಕೇಳಿದ್ರೆ, ಇಂಥ ಸಂದರ್ಭದಲ್ಲೇ ನಾನು ಹೇಳೋದೇನು ಅಂತಂದ್ರೆ, ಯಾರು ಆಧ್ಯಾತ್ಮಿಕ ಜೀವನವನ್ನ ಗಂಭೀರ ಭಾವದಿಂದ ಸ್ವೀಕರಿಸಿದಾರೆಯೋ, ಯಾರು ಆಧ್ಯಾತ್ಮಿಕ ಜೀವನವನ್ನ ಹೃತ್ಪೂರ್ವಕವಾಗಿ ಸ್ವೀಕರಿಸಿದಾರೋ ಅಂತವರಿಗೆ ಮಾತ್ರ ಶ್ರೀಮಾತೆಯವರು ಹೇಳಿದಂತ ಈ ಬುದ್ಧಿ ಮಾತುಗಳು ಅನ್ವಯವಾಗುತ್ತವೆ ಅಂತ. ನಮಗೆ ನಮ್ಮ ಮನಸ್ಸಿನ ರಚನೆ ಏನು ಅಂತ ಅನ್ನೋದು ಗೊತ್ತಿದ್ರೆ ಶ್ರೀಮಾತೆಯವರು ಹೇಳಿದಂತಹ ಆ ಮಾತು ಎಷ್ಟೊಂದು ಪ್ರಶಸ್ತವಾದ್ದು ಅಂತ ಅನ್ನೋದು ಅರ್ಥವಾಗುತ್ತದೆ ನಮಗೆ. ನಮ್ಮ ಮನಸ್ಸು ಅಂತ ಅನ್ನೋದು ಒಂದು ಸರೋವರ ಇದ್ದ ಹಾಗೆ. ಸರೋವರದ ನೀರು ತಿಳಿಯಾಗಿದ್ದರೆ ಮಾತ್ರ ಅದರಲ್ಲಿ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣುತ್ತದೆ. ಅದು ರಾಡಿ ಆಗಿದ್ರೆ ಆ ರಾಡಿ ನೀರಿನಲ್ಲಿ ನೆರಳನ್ನು ಕಂಡುಕೊಳ್ಳಬಹುದೇ ಹೊರತು ಪ್ರತಿಬಿಂಬವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಸರೋವರದ ನೀರು ಶಾಂತವಾಗಿದ್ದಾಗ ಮಾತ್ರ ತಿಳಿಯಾಗಿರುತ್ತದೆ. ಆದರೆ ಆ ಸರೋವರದಲ್ಲಿ ಎಮ್ಮೆ ಕೋಣಗಳು ಈಡಾಡಿ ಹೊರಳಾಡಿದಾಗ ಕೆಳಗಡೆ ಇರುವ ಮಣ್ಣು ಕೆಸರೆಲ್ಲ ಮೇಲೇರಿ ನೀರಲ್ಲಿ ಸೇರಿ ನೀರೆಲ್ಲ ರಾಡಿಯಾಗಿ ಬಿಡುತ್ತದೆ. ಹಾಗೇನೇನೆ ನಮ್ಮ ಮನಸ್ಸು ಕೂಡ ಈ ಸರೋವರದ ಹಾಗೆ ಜನರ ಜೊತೆಯಲ್ಲಿ ಸಲಿಗೆಯ ಸಂಪರ್ಕ ಬೆಳೆಸಿಕೊಳ್ಳೋದು ಅಂತಂದ್ರೆ ಅವರನ್ನೆಲ್ಲ ನಮ್ಮ ಮನಸ್ಸೆಂಬ ಸರೋವರದಲ್ಲಿ, ಮಾನಸ ಸರೋವರದಲ್ಲಿ ಈಜಾಡೋದಕ್ಕೆ ಬಿಟ್ಟ ಹಾಗೆ, ಹೊರಳಾಡೋದಕ್ಕೆ ಬಿಟ್ಟ ಹಾಗೆ. ಹೀಗೆ ಸಲಿಗೆಯ ಹೆಸರಿನಲ್ಲಿ ಜನ ಈಜಾಡಿ ಹೊರಳಾಡಿದಂತಹ ನಮ್ಮ ಮಾನಸ ಸರೋವರ ಕದಡಿ ಹೋಗಿ ಬಿಟ್ಟಿರುತ್ತದೆ. ಇಂತಹ ಕದಡಿದ ಮನಸ್ಸಿನಲ್ಲಿ ಭಗವಂತ ಪ್ರತಿಫಲಿಸೋದಕ್ಕೆ ಸಾಧ್ಯವೇ? ಇಂತಹ ಕದಡಿದ ಮನಸ್ಸಿನಿಂದ ಜಪಧ್ಯಾನ ಮಾಡೋದಕ್ಕಾದರೂ ಸಾಧ್ಯವೇ? ಸ್ವಾಭಾವಿಕವಾಗಿಯೇ ನಮ್ಮ ಮನಸ್ಸು ಕದರಿಕೊಂಡೇ ಇರುತ್ತದೆ. ಇನ್ನು ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದು ಜನರೊಂದಿಗೆ ಸಲಿಗೆ ಬೆಳೆಸಿದಾಗ ಈ ಮನಸ್ಸು ತಿಳಿಯಾಗೋ ಸಂಭವ ಇದೆಯೇ? ಆದ್ರಿಂದಲೇ ಶ್ರೀಮಾತೆಯವರು ಆ ಗೃಹಿಣಿಗೆ ಹೇಳ್ತಾರೆ, ನೋಡಮ್ಮ, ಯಾರ ಹತ್ತಿರವೂ ಸಲಿಗೆಯಿಂದಿರಬೇಡ. ಮದುವೆ ಮುಂಜಿ ಮುಂತಾದವುಗಳಿಗೆ ಹೋದ್ರೂ ಕೂಡ ನೀನು ಅಲ್ಲಿ ತುಂಬಾ ಓಡಾಡಿ ಭಾಗವಹಿಸಬೇಡ ಅಂತ. ಹೀಗೆ ಹೇಳ್ತಾ ಇನ್ನೊಂದು ಮಾತನ್ನು ಹೇಳ್ತಾರೆ, ನೋಡು, ನೀನು ನಿನ್ನ ಮನಸ್ಸಿಗೆ ಹೇಳಿಕೋ, ಓ ಮನಸ್ಸೇ, ನೀನು ಯಾವಾಗಲೂ ನಿನ್ನೊಳಗೆಯೇ ಇರು, ಬೇರೆಯವರ ವಿಚಾರದಲ್ಲಿ ಅತಿ ಕುತೂಹಲ ತಾಳಬೇಡ ಅಂತ. ನೋಡಿ, ಈ ಮಾತು ಎಷ್ಟು ಸ್ವಾರಸ್ಯವಾಗಿದೆ. ಆದ್ರೆ ಸಾಮಾನ್ಯರ ಪಾಲಿಗೆ ಈ ಮಾತು ತುಂಬಾ ಭಯಂಕರವಾಗಿದೆ. ಯಾಕೆಂದ್ರೆ ನಮ್ಮ ಮನಸ್ಸಿನೊಳಗಡೆಯೇ ನಾವು ಇದ್ದು ಬಿಟ್ರೆ ಪಿಕ್ಚರಿಗೆ ಹೋಗೋದು ಬೇಡವೆ, ಟಿವಿ ನೋಡೋದು ಬೇಡವೆ, ಭೋಜನ ಕೂಟಕ್ಕೆ ಹೋಗೋದು ಬೇಡವೆ, ಮಹಿಳಾ ಸಮಾಜದ ಮೀಟಿಂಗಿನಲ್ಲಿ ಭಾಗವಹಿಸೋದು ಬೇಡವೆ, ಸಮಾಜ ಸುಧಾರಣೆ ಮಾಡೋದು ಬೇಡವೆ, ಅಲ್ಲದೆ ಬೇರೆಯವರ ವಿಚಾರದಲ್ಲಿ ಅತಿ ಕುತೂಹಲ ತಾಳ್ಬೇಡ ಅಂತ ಹೇಳ್ತಾರಲ್ಲ. ಬೇರೆಯವರ ಮನೆಯ ಸಮಾಚಾರವೆಲ್ಲ ತಿಳಿಯದೇ ಇದ್ದ ಮೇಲೆ ಜೀವನದಲ್ಲಿ ಸ್ವಾರಸ್ಯ ಎಲ್ಲಿ ಬಂತು ಅಂತ ಸಾಮಾನ್ಯ ಜನರೆಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಬಹುದು, ಕಂಗಾಲಾಗಬಹುದು. ಆದ್ರೆ ಅವ್ರ್ಯಾರು ಹಾಗೆ ಕಂಗಾಲಾಗಬೇಕಾಗಿಲ್ಲ. ಯಾಕೆಂದ್ರೆ ಅವ್ರ್ಯಾರು ಆಧ್ಯಾತ್ಮಿಕ ಜೀವನವನ್ನ ಕೈಕೊಂಡವರೇ ಅಲ್ಲವಲ್ಲ. ಅವರೆಲ್ಲ ಆಧ್ಯಾತ್ಮಿಕ ಜೀವನವನ್ನ ಕೈಕೊಳ್ಳೇ ಇಲ್ಲವಲ್ಲ. ಕೈಗೊಂಡ್ರೂ ಕೂಡ ಹೃತ್ಪೂರ್ವಕವಾಗಿ ಅದಕ್ಕೆ ಮನಸ್ಸು ಕೊಟ್ಟಿಲ್ಲವಲ್ಲ. ಆದ್ರಿಂದ ಶ್ರೀಮಾತೆಯವರ ಈ ವಾಕ್ಯಗಳನ್ನ ಅವರೆಲ್ಲ ಅನ್ವಯಿಸಿಕೊಳ್ಬೇಕಾಗಿಲ್ಲ, ಅನ್ವಯಿಸಿಕೊಂಡು ಕಷ್ಟಪಡಬೇಕಾಗಿಲ್ಲ. ಆದ್ರೆ ಶ್ರೀಮಾತೆಯವರು ಆ ಗೃಹಿಣಿಗೆ ಹೇಳ್ತಾರಲ್ಲ, ನೋಡು, ನಿನ್ನ ಮನಸ್ಸಿಗೆ ನೀನು ಹೇಳ್ಕೋ, ಓ ಮನಸ್ಸೇ, ನೀನು ಯಾವಾಗ್ಲೂ ನಿನ್ನೊಳಗೆಯೇ ಇರು, ಬೇರೆಯವರ ವಿಷಯದಲ್ಲಿ ಅತಿ ಕುತೂಹಲ ತಾಳಬೇಡ ಅಂತ. ಇದು ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಹೆಚ್ಚಿನ ಸಹಾಯ ಮಾಡುವಂತಹ ಸಲಹೆ. ಯಾಕೆ ಅಂದ್ರೆ ಮೊದಲನೇದಾಗಿ ನಮ್ಮ ಮನಸ್ಸು ನಮ್ಮೊಳಗೆಯೇ ಇದ್ದಾಗಲೇ ನಮಗೆ ಶಾಂತಿ, ಸುಖ, ಸಮಾಧಾನ. ಉದಾಹರಣೆಗೆ, ನಾವು ನಿದ್ರೆ ಮಾಡುವಾಗ ನಮ್ಮ ಮನಸ್ಸು ನಮ್ಮೊಳಗೆಯೇ ಇರ್ತದೆ. ಆಗ ನಮಗೆ ತುಂಬಾ ಸುಖ, ಶಾಂತಿಯ ಅನುಭವವಾಗುತ್ತದೆ. ಆದರೆ ಕನಸುಗಳಿಂದ ಕೂಡಿದ ನಿದ್ರೆಯಿಂದ ಅಂತಹ ಸುಖ ಇಲ್ಲ. ಯಾಕೆ? ಮನಸ್ಸು ಆಗ ತನ್ನೊಳಗೆ ತಾನಿರೋದಿಲ್ಲ. ಅದು ಒಳಗಡೆಯೇ ಇನ್ನೊಂದು ರಾಜ್ಯ ನಿರ್ಮಾಣ ಮಾಡಿಕೊಂಡು ಓಡಾಡ್ತಾ ಇರುತ್ತದೆ, ನಾನಾ ಬಗೆಯ ಚೇಷ್ಟೆಗಳನ್ನ ಮಾಡ್ತಾ ಇರುತ್ತದೆ. ಆದ್ರಿಂದ ಕನಸಿನಿಂದ ಕೂಡಿದ ನಿದ್ರೆಯಲ್ಲಿ ಸುಖ, ಶಾಂತಿ ಇಲ್ಲ. ಆದ್ರೆ ಕನಸಿಲ್ಲದ ನಿದ್ರೆಯಲ್ಲಿ ಮನಸ್ಸು ತನ್ನೊಳಗೆ ತಾನು ಇರೋದ್ರಿಂದ ತುಂಬಾ ಶಾಂತಿ, ಸಮಾಧಾನವನ್ನ ಅನುಭವಿಸುತ್ತದೆ. ಅದೇ ಮನಸ್ಸು ಎಚ್ಚರವಾಗಿರುವಾಗಲೂ ಕೂಡ
ತನ್ನೊಳಗೆ ತಾನು ಇರೋದಕ್ಕೆ ಸಾಧ್ಯವಾದಾಗ ನಾವು ದೈನಂದಿನ ಕಾರ್ಯಗಳಲ್ಲಿ ತೊಡಗಿರುವಾಗಲೂ ಕೂಡ ಶಾಂತಿ ಸಮಾಧಾನದಿಂದ ಇರೋದಕ್ಕೆ ಸಾಧ್ಯವಾಗುತ್ತದೆ. ಆದ್ರಿಂದಲೇ ಶ್ರೀಮಾತೆಯವರು ಹೇಳ್ತಾರೆ, ನೋಡು, ನಿನ್ನ ಮನಸ್ಸಿಗೆ ನೀನು ಹೇಳಿಕೋ, ಓ ಮನಸ್ಸೇ, ನೀನು ಯಾವಾಗಲೂ ನಿನ್ನೊಳಗೆಯೇ ಇರುವಂತ. ಹಾಗೇನೇನೆ ಇನ್ನೊಂದು ಮಾತನ್ನು ಮನಸ್ಸಿಗೆ ಹೇಳಬೇಕಂತೆ, ಓ ಮನಸ್ಸೇ, ಬೇರೆಯವರ ವಿಷಯದಲ್ಲಿ ಅತಿ ಕುತೂಹಲ ತಾಳಬೇಡ ಅಂತ. ನಿಜಕ್ಕೂ ನಮ್ಮ ಮನಸ್ಸು ನಮ್ಮೊಳಗೆಯೇ ಇರುವಂತಾಗಬೇಕಾದ್ರೆ ಬೇರೆಯವರ ವಿಷಯದಲ್ಲಿ ಅತಿ ಕುತೂಹಲ ತಾಳಬಾರದು. ಯಾಕೆ ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಷ್ಟು ಲೋಪದೋಷಗಳು ಇದ್ದೇ ಇರುತ್ತವೆ. ಈಗ ನಾವು ಅವರ ವೈಯಕ್ತಿಕ ವಿಷಯಗಳಲ್ಲೆಲ್ಲ ಅತಿ ಕುತೂಹಲ ತಾಳಿದ್ದೇ ಆದ್ರೆ, ಆ ವಿಷಯದಲ್ಲೆಲ್ಲ ನಮ್ಮ ಮನಸ್ಸನ್ನ ಪ್ರವೇಶಗೊಳಿಸಿದ್ದೇ ಆದ್ರೆ ಅವರ ಲೋಪದೋಷಗಳೆಲ್ಲ ನಮ್ಮ ಗಮನಕ್ಕೆ ಬರುತ್ತದೆ. ಅದರಿಂದಾಗಿ ನಮ್ಮ ಮನಸ್ಸೆಲ್ಲ ಕಲುಷಿತವಾಗಿ ಬಿಡುತ್ತದೆ. ಆದ್ರಿಂದ ಬೇರೆಯವರ ವಿಷಯದಲ್ಲಿ ಅತಿ ಕುತೂಹಲ ತಾಳಬಾರದು ಅಂತ ಬೋಧಿಸ್ತಾ ಇದ್ದಾರೆ ಶ್ರೀಮಾತೆಯವರು. ಯಾರ ಹತ್ತಿರವೂ ಸಲಿಗೆಯಿಂದಿರಬೇಡ ಅಂತ. ಬೇರೆಯವರ ವಿಷಯದಲ್ಲಿ ಅತಿ ಕುತೂಹಲ ತಾಳಬೇಡ ಅಂತ ಹೇಳಿದ್ಯಾಕೆ ಅಂತ ಅನ್ನೋದನ್ನ ಮುಂದಿನ ವಾಕ್ಯಗಳಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಶ್ರೀಮಾತೆಯವರು. ಕ್ರಮೇಣ ಜಪಧ್ಯಾನದ ಸಮಯವನ್ನ ಹೆಚ್ಚಿಸ್ತಾ ಬಾ, ಶ್ರೀರಾಮಕೃಷ್ಣರ ಬೋಧನೆಯ ಪುಸ್ತಕಗಳನ್ನ ಓದ್ತಾ ಇರು ಅಂತ. ನಿಜಕ್ಕೂ ಶ್ರೀಮಾತೆಯವರ ಸಲಹೆ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹೆಚ್ಚಿನ ಜಪಧ್ಯಾನ ಮಾಡಬೇಕಾದ್ರೆ, ಹೆಚ್ಚಿನ ಸಾಧನೆ ಮಾಡಬೇಕಾದ್ರೆ ಹೆಚ್ಚಿನ ಸಮಯ ಬೇಕು, ಹೆಚ್ಚಿನ ಮನಃಶಕ್ತಿ ಬೇಕು. ಸಾಕಷ್ಟು ಸಮಯ ಸಿಕ್ಕಿದ್ರೂ ಕೂಡ ಸಾಕಷ್ಟು ಮನಃಶಕ್ತಿ ಇಲ್ಲದೆ ಹೋದ್ರೆ ಜಪಧ್ಯಾನ ಮಾಡೋದಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೇನೇನೆ ಸಾಕಷ್ಟು ಮನಃಶಕ್ತಿ ಇದ್ರೂ ಕೂಡ ಸಾಕಷ್ಟು ಸಮಯವಿಲ್ಲದೆ ಹೋದ್ರೆ ಜಪಧ್ಯಾನ ಮಾಡೋದಿಕ್ಕೆ ಸಾಧ್ಯವಿಲ್ಲ. ಈಗ ನಾವು ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳದೆ ಹಲವರ ಜೊತೆಯಲ್ಲಿ ಸಲಿಗೆಯಿಂದ ಓಡಾಡಿಕೊಂಡಿದ್ಬಿಟ್ರೆ, ಮದುವೆ ಮುಂಜಿ ಸಿನಿಮಾ ಭೋಜನಕೂಟ ಅಂತ ಓಡಾಡಿಕೊಂಡಿದ್ರೆ, ಜೊತೆಗೆ ಬೇರೆಯವರ ವೈಯಕ್ತಿಕ ಜೀವನದಲ್ಲಿ ತಲೆ ಹಾಕಿ ಅತಿ ಕುತೂಹಲ ತಾಳಿದ್ದೇ ಆದ್ರೆ ಇವುಗಳಿಂದ ಅಮೂಲ್ಯವಾದ ಸಮಯವೂ ನಷ್ಟವಾಗುತ್ತದೆ, ಮನಸ್ಸಿನ ಶಕ್ತಿಯೂ ನಷ್ಟವಾಗುತ್ತದೆ. ಸಾಮಾನ್ಯ ಜನರಿಗೆ ಇವುಗಳ ಅರಿವಿಲ್ಲ. ಕೈಯಲ್ಲಿರುವ ಕಾಸನ್ನ ರಕ್ಷಣೆ ಮಾಡಿಕೊಳ್ಳುವ ಬುದ್ಧಿ ಇದೆ ಅವರಿಗೆ, ಆದ್ರೆ ಕಾಲವನ್ನ ರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ ಅಂತ ಅನ್ನೋದರ ಕಡೆಗೆ ಗಮನವಿಲ್ಲ. ಕಾಸು ಹೋದ್ರೆ ಸಂಪಾದಿಸಬಹುದು, ಕಾಲ ಹೋದ್ರೆ ಸಂಪಾದಿಸಬಲ್ಲವೇ? ಸಮಯವನ್ನ ಸದುಪಯೋಗಪಡಿಸಿಕೊಂಡ್ರೆ ಸಹಸ್ರಾರು ರೂಪಾಯಿ ಸಂಪಾದನೆ ಮಾಡಬಹುದು. ಹಾಗೇನೇನೆ ಸಮಯವನ್ನ ಸದುಪಯೋಗ ಪಡಿಸಿಕೊಂಡ್ರೆ ಜಪಧ್ಯಾನಗಳನ್ನ ಯಶಸ್ವಿಯಾಗಿ ಮಾಡಿ ಅನಂತ ಶಾಂತಿ ಆನಂದವನ್ನ ಅನುಭವಿಸಬಹುದು. ಹಾಗೇನೇನೆ ಜನರೊಂದಿಗೆ ಅತಿಸಲಿಗೆಯಿಂದ ವರ್ತಿಸಿ ಸ್ನೇಹ ಬೆಳೆಸಿಕೊಂಡು ಹರಟೆ ಹೊಡೆಯೋದ್ರಿಂದ ಮನಃಶಕ್ತಿ ಖರ್ಚಾಗುತ್ತದೆ. ನಾವು ಆಡುವಂತಹ ಒಂದೊಂದು ಮಾತಿನ ಮೂಲಕವೂ ಅಷ್ಟಷ್ಟು ಮನಃಶಕ್ತಿಯನ್ನು ನಾವು ಖರ್ಚು ಮಾಡಿಕೊಳ್ತಾ ಇದ್ದೇವೆ ಅಂತ ಅನ್ನೋದು ನಮಗ್ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಯೋಗಿಯಾದವರು ಹಣ ನಷ್ಟ ಮಾಡಿಕೊಳ್ಳೋದಕ್ಕೆ ಬೇಕಾದರೂ ಸಿದ್ಧವಾಗಿರ್ತಾರೆ. ಆದರೆ ಸಮಯ ಹಾಗೂ ಮನಃಶಕ್ತಿ ಇವುಗಳನ್ನ ನಷ್ಟ ಮಾಡಿಕೊಳ್ಳೋದಕ್ಕೆ ಸಿದ್ಧರಾಗಿರೋದಿಲ್ಲ. ಆದ್ರಿಂದ ಹೆಚ್ಚು ಹೆಚ್ಚು ಜಪಧ್ಯಾನ ಮಾಡೋದಕ್ಕೆ ಅನುಕೂಲ ಆಗೋ ಹಾಗೆ ಶ್ರೀಮಾತೆಯವರು ಗೃಹಿಣಿಗೆ ಹೇಳ್ತಾರೆ, ನೋಡಮ್ಮ, ಯಾರ ಹತ್ರವೂ ಸಲಿಗೆಯಿಂದಿರಬೇಡ. ಮದುವೆ ಮುಂಜಿ ಮುಂತಾದವುಗಳಿಗೆ ಹೋದರೂ ಕೂಡ ನೀನಲ್ಲಿ ತುಂಬಾ ಓಡಾಡಿ ಭಾಗವಹಿಸಬೇಡ. ನೀನು ನಿನ್ನ ಮನಸ್ಸಿಗೆ ಹೇಳಿಕೋ, ಓ ಮನಸ್ಸೇ, ನೀನು ಯಾವಾಗಲೂ ನಿನ್ನೊಳಗೆಯೇ ಇರು, ಬೇರೆಯವರ ವಿಚಾರದಲ್ಲಿ ಅತಿ ಕುತೂಹಲ ತಾಳಬೇಡ ಅಂತ. ಹಾಗೇನೇನೆ ಕ್ರಮೇಣ ಜಪಧ್ಯಾನದ ಸಮಯವನ್ನ ಹೆಚ್ಚಿಸ್ತಾ ಬಾ, ಶ್ರೀರಾಮಕೃಷ್ಣರ ಬೋಧನೆಯ ಪುಸ್ತಕವನ್ನ ಓದ್ತಾ ಇರು ಅಂತ. ಶ್ರೀರಾಮಕೃಷ್ಣರ ಬೋಧನೆಯ ಪುಸ್ತಕವನ್ನ ಓದ್ತಾ ಇರೋ ಹಾಗೆ ಹೇಳ್ತಾ ಇದ್ದಾರೆ ಶ್ರೀಮಾತೆಯವರು. ಅಂತಂದ್ರೆ ಅವರಿವರ ವೈಯಕ್ತಿಕ ವಿಷಯಗಳಲ್ಲಿ ತಲೆ ಹಾಕೋದ್ರ ಬದಲು ಇಂಥ ಪುಸ್ತಕದೊಳಗೆ ತಲೆ ಹಾಕು ಅಂತ ಅರ್ಥ. ಜನರ ಟೊಳ್ಳು ಜೀವನದ ವಿಷಯವಾಗಿ ತಲೆ ಹಾಕಿ ತಿಳಿದುಕೊಂಡ್ರೆಷ್ಟು ಬಿಟ್ರೆಷ್ಟು. ಆದ್ರೆ ನಮ್ಮನ್ನ ಸಮರ್ಥ ವ್ಯಕ್ತಿಗಳನ್ನಾಗಿ ಮಾಡಬಲ್ಲ
ತೇಜೋವಂತ ವ್ಯಕ್ತಿಗಳನ್ನಾಗಿ ಮಾಡಬಲ್ಲ ಶ್ರೀರಾಮಕೃಷ್ಣ ವಚನ ವೇದದಂತಹ ಪುಸ್ತಕಗಳನ್ನ ಮಾತ್ರ ಯಾವಾಗಲೂ ಓದುತ್ತಾ ಇರಬೇಕು. ಇದರಿಂದ ನಮ್ಮ ಮನಸ್ಸಿನ ವಿಚಾರ ಲಹರಿ ಸ್ಪಷ್ಟವಾಗುತ್ತದೆ. ಮನಸ್ಸಿನಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಸಂಶಯ ನಿವಾರಣೆಯಾಗುತ್ತದೆ. ಆದ್ರಿಂದಲೇ ಶ್ರೀಮಾತೆಯವರು ಆಕೆಗೆ ಹೇಳ್ತಾ ಇದ್ದಾರೆ, ಶ್ರೀರಾಮಕೃಷ್ಣ ಬೋಧನೆಯ ಪುಸ್ತಕಗಳನ್ನ ಓದುತ್ತಾ ಇರು ಅಂತ. ಈ ಸಂದರ್ಭದಲ್ಲಿ ನಾವು ಶ್ರೀಮಾತೆಯವರ ದಕ್ಷಿಣೇಶ್ವರದ ದಿನಗಳಲ್ಲಿ ಶ್ರೀರಾಮಕೃಷ್ಣರು ರಾಮಲಾಲ ಹೃದಯರಾಮನಿಗೆ ಹೇಳಿದಂತಹ ಒಂದು ಎಚ್ಚರಿಕೆಯ ಮಾತನ್ನ ನೆನಪಿಗೆ ತಂದುಕೊಳ್ಬೇಕು. ಏನದು? ಒಂದು ದಿನ ಹೃದಯರಾಮ ನಾಬತ್ ಖಾನೆಯಲ್ಲಿದ್ದ ಶ್ರೀಮಾತೆಯವರಿಗೆ ಕೊಡಬೇಕಾದ ವಸ್ತುವನ್ನ ಕೊಟ್ಟು ಅಲ್ಲೇ ಹರಟುತ್ತಾ ಕುಳಿತುಕೊಂಡ. ಶ್ರೀಮಾತೆಯವರು ಅವನಿಗೆ ಹೇಳಬಹುದಾಗಿತ್ತು, ಬೇಗ ಹೋಗು ಅಂತ. ಆದ್ರೆ ಹೃದಯರಾಮ ಶ್ರೀರಾಮಕೃಷ್ಣರ ಸೋದರಳಿಯ, ವಯಸ್ಸಿನಲ್ಲಿ ತುಂಬಾ ದೊಡ್ಡವನು. ಶ್ರೀಮಾತೆಯವರು ಆಗಿನ್ನೂ 20-21 ವರ್ಷದವರು. ಆದ್ರಿಂದ ಅವರು ಹೃದಯನಿಗೆ ಹೇಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಆದ್ರೆ ಆತ ಹರಟೆ ಹೊಡೆದುಕೊಂಡು ಹಿಂತಿರುಗಿದಾಗ ಮಾತ್ರ ಶ್ರೀರಾಮಕೃಷ್ಣರು ಅವನಿಗಾಗಿಯೇ ಅಲ್ಲಿ ಕಾದು ಕುಳಿತುಕೊಂಡಿದ್ರು. ಈಗ ಅವನನ್ನ ನೋಡಿದ ತಕ್ಷಣ ಗದರಿಸಿ ಹೇಳ್ತಾರೆ, ಏನಯ್ಯ, ಕೊಡೋದನ್ನು ಕೊಟ್ಟುಬಿಟ್ಟು ಬಂದ್ಬಿಡೋದಕ್ಕಾಗೋದಿಲ್ವಾ ನಿನಗೆ? ನೋಡ್ಕೋ, ಇನ್ನೊಂದ್ಸಲ ಹಾಗೆ ಮಾಡಿಯೇ ಜೋಕೆ. ಏನಯ್ಯ, ಕೊಡೋದನ್ನು ಕೊಟ್ಟುಬಿಟ್ಟು ಬಂದ್ಬಿಡೋದಕ್ಕಾಗೋದಿಲ್ವಾ ನಿನಗೆ? ನೋಡ್ಕೋ, ಇನ್ನೊಂದ್ಸಲ ಹಾಗೆ ಮಾಡಿಯೇ ಜೋಕೆ ಅಂತ. ಇಲ್ಲಿ ಹೃದಯರಾಮ ಹತ್ತಿರದ ಸಂಬಂಧಿಯಾದರೂ ಕೂಡ ತಮ್ಮ ಪತ್ನಿಯೊಂದಿಗೆ ಅತಿ ಸಲಿಗೆಯಿಂದ ಇರೋದಕ್ಕೆ ಬಿಡ್ಲಿಲ್ಲ ಶ್ರೀರಾಮಕೃಷ್ಣರು. ಶ್ರೀರಾಮಕೃಷ್ಣರು ಸದಾ ಭಗವದ್ಭಾವದಲ್ಲೇ ಲೀನರಾಗಿರುವವರು. ಅಂಥ ಅವರು ಕೂಡ ಹೃದಯರಾಮನ ನಡವಳಿಕೆಯ ಮೇಲೆ ಎಷ್ಟು ಗಮನ ಇಟ್ಟಿದ್ರು ಅಂತನ್ನೋದು ಒಂದು ವಿಚಾರವಾದ್ರೆ, ಹೃದಯರಾಮನ ಹರಟೆ ಹಾಗೂ ಅತಿಸಲಿಗೆಯಿಂದಾಗಿ ಶ್ರೀಮಾತೆಯವರಿಗೇನು ತೊಂದರೆ ಆಗದೆ ಇರಬಹುದು. ಆದ್ರೆ ಈ ಮೂಲಕ ಶ್ರೀರಾಮಕೃಷ್ಣರು ಜಗತ್ತಿನ ಜನರಿಗೆ ಒಂದು ಮಾದರಿ ಪಾಠವನ್ನ ಬೋಧಿಸಬೇಕಾಗಿತ್ತು ಅಂತನ್ನೋದು ಇನ್ನೊಂದು ವಿಚಾರ. ಈಗ ಸ್ವತಃ ಶ್ರೀಮಾತೆಯವರು ತಮ್ಮ ಸ್ತ್ರೀ ಭಕ್ತರಿಗೆ ಅದೇ ಬೋಧನೆಯನ್ನ ಮಾಡ್ತಾ ಇದ್ದಾರೆ. ನೋಡಮ್ಮ, ಯಾರ ಹತ್ತಿರವೂ ಸಲಿಗೆಯಿಂದಿರಬೇಡ ಅಂತ. ಅದೇ ಸ್ತ್ರೀ ಭಕ್ತೆ ಇನ್ನೊಂದು ದಿನ ಶ್ರೀಮಾತೆಯವರ ಜೊತೆಗಿದ್ದಾಗ ಶ್ರೀಮಾತೆಯವರು ಹೇಳ್ತಾರೆ, ನೋಡಮ್ಮ, ಯಾವ ಮನುಷ್ಯನ ಜೊತೆಗೂ ಸಲಿಗೆಯಿಂದಿರಬೇಡ. ನಿನ್ನ ತಂದೆ ಹಾಗೂ ಸೋದರರ ಜೊತೆಗೂ ಕೂಡ ನೀನು ಸಲಿಗೆಯಿಂದಿರಬೇಡ. ಇನ್ನು ಇತರ ಮನುಷ್ಯರ ವಿಷಯವಾಗಿ ಹೇಳೋದೇನಿದೆ? ನಾನು ಮತ್ತೊಮ್ಮೆ ಹೇಳ್ತೇನೆ ಕೇಳು, ಯಾವ ಮನುಷ್ಯನ ಜೊತೆಗೂ ಸಲಿಗೆಯಿಂದಿರಬೇಡ. ಸ್ವತಃ ಭಗವಂತನೇ ಮನುಷ್ಯ ರೂಪದಿಂದ ಬಂದರೂ ಕೂಡ ಸಲಿಗೆಯಿಂದಿರಬೇಡ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಶ್ರೀಮಾತೆಯವರು ಹೀಗೆ ಹೇಳುವಾಗ ನಾವು ಇಲ್ಲಿ 2 ಮುಖ್ಯ ಸಂದರ್ಭಗಳನ್ನ ಭಾವಿಸಿ ನೋಡಬೇಕು. ಮೊದಲನೇದಾಗಿ, ಶ್ರೀಮಾತೆಯವರು ಈ ಬೋಧನೆಯನ್ನ ಯಾವಾಕೆಗೆ ಮಾಡಿದ್ರೋ ಆಕೆ ಯುವತಿಯಾಗಿದ್ದಿರಬೇಕು ಅಥವಾ ಪ್ರೌಢೆಯಾಗಿದ್ದಿರಬೇಕು. ಯಾಕೆ ಅಂದ್ರೆ ಮುದುಕಿಯರ ವಿಷಯದಲ್ಲಾಗಿದ್ರೆ ಈ ರೀತಿಯ ಬೋಧನೆ ಮಾಡಬೇಕಾದ ಅವಶ್ಯಕತೆ ಇದ್ದಿರಲಿಲ್ಲ. ಎರಡನೇದಾಗಿ, ಈಕೆ ಸ್ವಲ್ಪ ಸರಿಯಾಗಿ ಪ್ರಾಮಾಣಿಕವಾಗಿ ಆಧ್ಯಾತ್ಮಿಕ ಸಾಧನೆ ಮಾಡ ಬಯಸುವಂತಹ ಸಾಧಕಿಯಾಗಿ ಇದ್ದಿರಬೇಕು. ಯಾಕೆ ಅಂದ್ರೆ ಆಧ್ಯಾತ್ಮಿಕ ಸಾಧನೆಯ ವ್ರತ ತೊಡದೇ ಇರುವವರು ಯಾರ ಜೊತೆಯಲ್ಲಿ ಸಲಿಗೆಯಿಂದಿದ್ರೂ ಅದರಿಂದ ಅವರಿಗೆ ವಿಶೇಷವೇನೋ ಹಾನಿ ಅನ್ನಿಸೋದಿಲ್ಲ. ಇತ್ತೀಚೆಗಂತೂ ಯುವಕ ಯುವತಿಯರು, ಸ್ತ್ರೀ ಪುರುಷರು ಆಧುನಿಕ ನಾಗರಿಕತೆಯ ಹೆಸರಿನಲ್ಲಿ, ಪಾಶ್ಚಾತ್ಯ ನಾಗರಿಕತೆಯ ಹೆಸರಿನಲ್ಲಿ ಅತ್ಯಂತ ನಿರಾತಂಕವಾಗಿ ಬೆರೆದಾಡ್ತಾ ಇದ್ದಾರೆ. ಇದೇ ಸರಿಯಾದ ನಡವಳಿಕೆ, ಇದೇ ಸಹಜವಾದ ನಡವಳಿಕೆ ಅಂತ ತಿಳಿದುಕೊಂಡಿರುವ ಕಾಲ ಇದು. ಈ ಕಾಲದಲ್ಲಿ ಗರ್ಲ್ ಫ್ರೆಂಡ್ಸ್ ಏನ್ ಕೇಳ್ತೀರಿ, ಬಾಯ್ ಫ್ರೆಂಡ್ಸ್ ಏನ್ ಕೇಳ್ತೀರಿ, ಎಲ್ಲ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, ಥಿಕ್ ಫ್ರೆಂಡ್ಸ್, ಹೀಗೆ ಸ್ತ್ರೀ ಪುರುಷರೆಲ್ಲ ಅತ್ಯಂತ ನಿಕಟವರ್ತಿಗಳಾಗಿ ಸ್ನೇಹದಿಂದ ಸಲಿಗೆಯಿಂದ ಇರುವಾಗ ಶ್ರೀಮಾತೆಯವರು ಈ ಬಗೆಯ ಸ್ತ್ರೀ ಭಕ್ತೆಯರಿಗೆ ಆ ರೀತಿಯ ಬೋಧನೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ.
ಆದ್ರಿಂದ ಆಕೆ ಪ್ರಾಮಾಣಿಕ ಸಾಧಕಿಯೇ ಆಗಿದ್ದಿರಬೇಕು. ಅವಳ ಸಾಧನೆ ನಿರಾತಂಕವಾಗಿ ನಡೆದು ಅವಳು ಅತ್ಯುನ್ನತ ಆಧ್ಯಾತ್ಮಿಕ ಮಟ್ಟವನ್ನ ಮುಟ್ಟುವಂತಾಗಬೇಕು ಅಂತನ್ನೋ ಉದ್ದೇಶದಿಂದ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ನೋಡಮ್ಮ, ಯಾವ ಮನುಷ್ಯನ ಹತ್ತಿರವೂ ಸಲಿಗೆಯಿಂದಿರಬೇಡ. ನಿನ್ನ ತಂದೆ ಹಾಗೂ ಸೋದರರ ಜೊತೆಗೂ ಕೂಡ ನೀನು ಸಲಿಗೆಯಿಂದಿರಬೇಡ. ಇನ್ನು ಇತರ ಮನುಷ್ಯರ ವಿಷಯವಾಗಿ ಹೇಳೋದೇನಿದೆ, ನಾನು ಮತ್ತೊಮ್ಮೆ ಹೇಳ್ತೇನೆ ಕೇಳು. ಯಾವ ಮನುಷ್ಯನ ಜೊತೆಗೂ ಸಲಿಗೆಯಿಂದಿರಬೇಡ. ಸ್ವತಃ ಭಗವಂತನೇ ಮನುಷ್ಯ ರೂಪದಿಂದ ಬಂದರೂ ಕೂಡ ಸಲಿಗೆಯಿಂದಿರಬೇಡ. ನೋಡಮ್ಮ, ಯಾವ ಮನುಷ್ಯನ ಹತ್ತಿರವೂ ಸಲಿಗೆಯಿಂದಿರಬೇಡ. ನಿನ್ನ ತಂದೆ ಹಾಗೂ ಸೋದರರ ಜೊತೆಗೂ ಕೂಡ ನೀನು ಸಲಿಗೆಯಿಂದಿರಬೇಡ. ಇನ್ನು ಇತರ ಮನುಷ್ಯರ ವಿಷಯವಾಗಿ ಹೇಳೋದೇನಿದೆ, ನಾನು ಮತ್ತೊಮ್ಮೆ ಹೇಳ್ತೇನೆ ಕೇಳು. ಯಾವ ಮನುಷ್ಯನ ಜೊತೆಗೂ ಸಲಿಗೆಯಿಂದಿರಬೇಡ. ಸ್ವತಃ ಭಗವಂತನೇ ಮನುಷ್ಯ ರೂಪದಿಂದ ಬಂದರೂ ಕೂಡ ಸಲಿಗೆಯಿಂದಿರಬೇಡ ಅಂತ ಶ್ರೀಮಾತೆಯವರು ಕೇವಲ ಇಷ್ಟೇ ಹೇಳಿದ್ದರೆ ಸಾಕಿತ್ತು. ಏನು ಅಂತಂದ್ರೆ, ದೇವರ ಮೇಲೆ ಭಕ್ತಿ ಇಡು, ಜಪಧ್ಯಾನ ಮಾಡ್ತಾ ಇರು, ಸಕಾಲದಲ್ಲಿ ಎಲ್ಲವೂ ಆಗುತ್ತದೆ ಅಂತ. ಆದ್ರೆ ಇಲ್ಲಿ ಶ್ರೀಮಾತೆಯವರು ಆಕೆಗೆ ಯಾರ ಜೊತೆಯಲ್ಲೂ ಸಲಿಗೆಯಿಂದಿರಬೇಡ, ತಂದೆ ಸೋದರರೊಂದಿಗೂ ಸಲಿಗೆಯಿಂದಿರಬೇಡ, ದೇವರೇ ಮನುಷ್ಯ ರೂಪದಿಂದ ಬಂದರೂ ಸಲಿಗೆಯಿಂದಿರಬೇಡ ಅಂತ ಇದನ್ನೆಲ್ಲ ಯಾಕೆ ಹೇಳಬೇಕಾಗಿತ್ತು? ಯಾಕೆ ಅಂತ ಕೇಳಿದ್ರೆ, ಅಪಾಯ ಸಂಭವಿಸಬಹುದಾದುದನ್ನ ತಪ್ಪಿಸಿಕೊಳ್ಳೋದರ ಕಡೆಗೆ ಸಾಕಷ್ಟು ಗಮನ ಕೊಡದೆ ಇದ್ರೆ ಉಪಾಯವಿಲ್ಲ. ಮನುಷ್ಯ ಎಷ್ಟೇ ಎಚ್ಚರಿಕೆ ವಹಿಸಿದರೂ ಕೂಡ ಕೆಲವೊಮ್ಮೆ ಮುಗ್ಗರಿಸಿ ಬಿಡ್ತಾನೆ. ಇನ್ನು ಎಚ್ಚರಿಕೆಯನ್ನೇ ವಹಿಸದೇ ಇದ್ರೆ ಏನು ಗತಿ? ಶಾಸ್ತ್ರಗಳಲ್ಲಿ ವಿಧಿ ನಿಷೇಧದ ಮಾತಿದೆ. ವಿಧಿ ಅಂದ್ರೆ ಯಾವುದನ್ನ ಮಾಡಬೇಕು ಅನ್ನೋ ವಿಷಯವಾಗಿ ಹೇಳಿದೆಯೋ ಅದು. ನಿಷೇಧ ಅಂದ್ರೆ ಯಾವುದನ್ನ ಮಾಡಬೇಡ ಅಂತ ಹೇಳಿದೆಯೋ ಅದು. ನಮ್ಮ ನಮ್ಮ ಜೀವನ ಕ್ಷೇತ್ರದಲ್ಲಿ ಯಾವುದು ವಿಧಿಯುಕ್ತವೋ ಅದನ್ನ ಮಾಡಿಕೊಂಡು ಬರಬೇಕು, ಯಾವುದು ನಿಷಿದ್ಧವೋ ಅದನ್ನ ಸಂಪೂರ್ಣ ಬಿಟ್ಟು ಬಿಡಬೇಕು. ಈ ರೀತಿ ಅನುಷ್ಠಾನ ಮಾಡಬೇಕಾದ್ರೆ ಯಾವುದು ವಿಧಿ, ಯಾವುದು ನಿಷೇಧ, ಯಾವುದು ಮಾಡಬೇಕಾದ್ದು, ಯಾವುದು ಮಾಡಬಾರದ್ದು ಅಂತ ಅನ್ನೋದನ್ನ ಚೆನ್ನಾಗಿ ತಿಳಿದುಕೊಂಡಿರಬೇಕಾಗುತ್ತದೆ. ಹೀಗೆ ಮಾಡಬಾರದನ್ನ ಬಿಟ್ಟು ಮಾಡಬೇಕಾದ್ದನ್ನ ಮಾಡಿಕೊಂಡು ಬಂದ್ರೆ ಲೌಕಿಕ ಜೀವನವೂ ಯಶಸ್ವಿಯಾಗುತ್ತದೆ, ಪಾರಮಾರ್ಥಿಕ ಜೀವನವೂ ಯಶಸ್ವಿಯಾಗುತ್ತದೆ. ಆದ್ರಿಂದಲೇ ಇಲ್ಲಿ ಶ್ರೀಮಾತೆಯವರು ಆ ಮಹಿಳೆಗೆ ಜಪಧ್ಯಾನವನ್ನ ನಿಯತವಾಗಿ ಮಾಡಿಕೊಂಡು ಬರಬೇಕು ಅನ್ನೋ ವಿಧಿಯನ್ನು ಹೇಳ್ತಾರೆ. ಹಾಗೇನೇನೆ ಅತಿ ಸಲಿಗೆಯಿಂದ ಮುಗ್ಗರಿಸಿದ ಹಾಗೆ ಆಕೆ ಯಾರೊಂದಿಗೂ ಸಲಿಗೆಯಿಂದ ಇರಬಾರದು ಅಂತನ್ನೋ ನಿಷೇಧವನ್ನು ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಸ್ತ್ರೀ ಭಕ್ತೆ ತನ್ನ ಸ್ನೇಹಿತೆಯೊಂದಿಗೆ ಏನೋ ಮನಸ್ತಾಪವಾಗಿ ನೊಂದುಕೊಂಡಿದ್ದಾಳೆ. ಈ ವಿಷಯವಾಗಿ ಶ್ರೀಮಾತೆಯವರಿಗೆ ತಿಳಿಸ್ತಾಳೆ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ನೋಡಮ್ಮ, ನೀನು ಯಾವ ಮನುಷ್ಯ ವ್ಯಕ್ತಿಯನ್ನ ಪ್ರೀತಿಸಿದರೂ ಅದರಿಂದಾಗಿ ಒಂದಿಷ್ಟು ಕಷ್ಟಗಳನ್ನ, ತಾಪತ್ರಯಗಳನ್ನ ಅನುಭವಿಸಲೇಬೇಕಾಗುತ್ತದೆ. ಆದ್ರೆ ಭಗವಂತನನ್ನು ಪ್ರೀತಿಸುವವನೇ ನಿಜಕ್ಕೂ ಧನ್ಯ. ಭಗವಂತನನ್ನು ಪ್ರೀತಿಸುವವನಿಗೆ ಕಷ್ಟವೇ ಇಲ್ಲ ಅಂತ. ಈ ಮಾತನ್ನ ಕೇಳಿದಾಗ ನಮಗನಿಸಬಹುದು, ಮೊದಲನೇದಾಗಿ ನಾವೆಲ್ಲ ದೇವರನ್ನ, ಕಣ್ಣಿಗೆ ಕಾಣದ ಭಗವಂತನನ್ನ ಪ್ರೀತಿಸೋದಕ್ಕೆ ಸಾಧ್ಯವೇ ಅಂತ. ಎರಡನೇದಾಗಿ, ಮನುಷ್ಯ ಸಮಾಜ ಜೀವಿಯಲ್ವೇ? ಆದ್ರಿಂದ ಮನುಷ್ಯನನ್ನ ಪ್ರೀತಿಸದೆ, ವಿಶ್ವಾಸ ತಾಳದೆ ಬದುಕು ನಡೆಸೋದಕ್ಕೆ ಸಾಧ್ಯವೇ ಅಂತ. ಇದಕ್ಕೆ ಉತ್ತರ ಇಷ್ಟೇ, ಮನುಷ್ಯರ ಜೊತೆಯಲ್ಲಿ ಸಾಮಾನ್ಯ ಸ್ನೇಹದ ವ್ಯವಹಾರ ಇಟ್ಟುಕೋ, ಭಗವಂತನಿಗೆ ಮಾತ್ರ ನಿನ್ನ ಹೃದಯವನ್ನ ಸಮರ್ಪಿಸಿಕೊ. ಯಾಕೆ ಅಂದ್ರೆ ಭಗವಂತ ಮಾತ್ರ ದ್ರೋಹ ಮಾಡೋದಿಲ್ಲ ಅಂತ. ಆದ್ರಿಂದ ಶ್ರೀಮಾತೆಯವರು ಆಕೆಗೆ ಹೇಳ್ತಾರೆ, ನೋಡಮ್ಮ, ನೀನು ಯಾವ ಮನುಷ್ಯ ವ್ಯಕ್ತಿಯನ್ನ ಪ್ರೀತಿಸಿದರೂ ಅದರಿಂದಾಗಿ ಒಂದಿಷ್ಟು ಕಷ್ಟಗಳನ್ನ, ತಾಪತ್ರಯಗಳನ್ನ ಅನುಭವಿಸಲೇಬೇಕಾಗುತ್ತದೆ. ಆದ್ರೆ ಮನುಷ್ಯನನ್ನ ಪ್ರೀತಿಸುವವನೇ ಧನ್ಯ, ಭಗವಂತನನ್ನ ಪ್ರೀತಿಸುವವನಿಗೆ ಕಷ್ಟವೇ ಇಲ್ಲ ಅಂತ ಇಲ್ಲಿವರೆಗೆ ಹೇಳಿ, ಶ್ರೀ ಶಾರದಾದೇವಿ ಮಹಾತ್ಮ್ಯ ಅಂತನ್ನೋ ಈ ಉಪನ್ಯಾಸ ಮಾಲಿಕೆಯನ್ನ ಶ್ರೀಮಾತೆಯವರ ಹಾಗೂ ನಿಮ್ಮೆಲ್ಲರ ಅನುಮತಿಯಿಂದ ಮುಕ್ತಾಯಗೊಳಿಸುತ್ತೇನೆ. ಶ್ರೀಮಾತೆಯವರ ಅಪಾರ ಕೃಪೆಯಿಂದ ಮಾತ್ರವೇ ಅವರ ಈ ಪರಮ ಪವಿತ್ರವಾದಂತಹ ಜೀವನ ಸಂದೇಶ ನಿರಾತಂಕವಾಗಿ ನಡೆದುಕೊಂಡು ಬರೋದಕ್ಕೆ ಸಾಧ್ಯವಾಯಿತು. ಆದ್ರಿಂದ ಸಾಕ್ಷಾತ್ ಜಗನ್ಮಾತೆಯಾದ ಶ್ರೀ ಶಾರದಾ ದೇವಿಯವರಿಗೆ
ನನ್ನ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಈ ದಿವ್ಯವಾದ ಪರಮ ಪವಿತ್ರವಾದಂತಹ ಚರಿತ್ರೆಯನ್ನ ಸುದೀರ್ಘ ಕಾಲ ಸ್ಮರಣ ಮನನ ಚಿಂತನ ಮಾಡ್ತಾ ಮಾಡ್ತಾ ನನ್ನ ಇಡೀ ವ್ಯಕ್ತಿತ್ವವೇ ಪುನೀತವಾಯಿತು. ನಾನು ಕೃತಾರ್ಥನಾದೆ ಅಂತನ್ನುವ ಭಾವದಿಂದ ನನ್ನ ಹೃದಯ ಸದಾ ಆನಂದದಿಂದ ತುಂಬಿಕೊಂಡಿರುವಂತಾಗಿದೆ. ಶ್ರೀಮಾತೆಯವರ ಈ ಅಪಾರ ಕೃಪೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೇನೇನೆ ನೀವೆಲ್ಲರೂ ಪರಮ ಭಕ್ತಿಯಿಂದ ಬಂದು ಕುಳಿತು ನನಗೆ ನಿರಂತರ ಸ್ಫೂರ್ತಿ ಕೊಟ್ಟಿದ್ದೀರಿ. ನಿಮ್ಮೆಲ್ಲರನ್ನು ಶ್ರೀಮಾತೆ ಶಾರದಾ ದೇವಿಯವರು ಅದಾಗಲೇ ಆಶೀರ್ವದಿಸಿದ್ದಾರೆ ಅಂತ ನನಗೆ ಭಾಸವಾಗುತ್ತದೆ. ಇನ್ನಷ್ಟು ಆಶೀರ್ವದಿಸಿರಿ, ಇನ್ನಷ್ಟು ಆಶೀರ್ವದಿಸಿ ನಿಮ್ಮೆಲ್ಲರನ್ನು ಕಾಪಾಡಲಿ, ನಿಮ್ಮೆಲ್ಲರನ್ನು ಸದಾ ಆನಂದದಿಂದ ಇಡ್ಲಿ ಅಂತ ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಓಂ ತತ್ಸತ್. ಓಂ